ಏ ಮಾಸ್ತರ ಎದಕ್ಕೆ ಬರ್ತೀವಿ ಬಾ ಡಗ್ಗ ಬಡಿ ತಿಮ್ಮ ಬಡಿ ಸಾಹಿತ್ಯ ಬಡಿ ಎಲ್ಲಾ ಬಡಿ. ಹೌದು ನಾವೇನ್ ಮಾಡ್ತೇವೆ ಮಾಡಿದ್ರ ಇದನ್ನೆಲ್ಲ ಕೇಳಾಕತ್ತಾರ ಮಾಸ್ತರ ಒಂದು ಮಾತು ಹೇಳ್ತೇನೆ ನಾನು. ಏನಂತ? ಕುರಿ ಕಾಯುವುದು ನನ್ನ ಕಾಯಕ, ಕುರಿ ಕಾಯುವುದು ನನ್ನ ಕಾಯಕ. ಹೆಂಗಂದ್ರೆ ಗುರುನಾಥ ಗುರ್ತೈತೇವು. ನಾ ಏನು ಮಾಡೀನಿ, ಸಾಲಿ ಎಷ್ಟು ಕಲ್ತಿಲ್ಲ, ಸಾಲಿಗೆ ಹೋಗಿಲ್ಲ, ನಾ ಕುರಿ ಕಾದೇನಿ. ಇತ್ತಿತ್ತಲ ಕುರಿ ಹತ್ರ ಆಡ ಕಾಯ್ಲಕತ್ತ ಎಲ್ಲಾ ಗುರ್ತವ ಗುರುನಾಥ ಜಾಗ. ಸತ್ಯದ ಮಾತು ಹೇಳಿ ಮಾಯಣ್ಣ, ನೀ 10ನೇ 11ನೇ 12ನೇ ಸಾಲಿ ಮುಗಿಸಿರ್ಬೋದಕ್ಕರೆ ಈ ಬಾಜುಕಿನ ಮಾಸ್ತರ್ 1ನೇ ಸಾಲಿ ಕಟ್ಟಿನ ಹತ್ತಿಲ್ಲ. ಸರಸ್ವತಿ ನಾಲಿಗೆ ಮೇಲೆ ಒಳದಾಳಂದ್ರ ಅದನ್ನ ಅಳವಡಿಸ್ಕೊಂಡು ನಡಿಬೇಕಾಗಿತ್ತಪ್ಪ ಮಾಯಣ್ಣ. ಸರಸ್ವತಿ ನನ್ನ ನಾಲಿಗೆ ಮೇಲೆ ಒಳದ ಅಂದ್ರ ಅದನ್ನ ಅಳವಡಿಸ್ಕೊಂಡು ನಡಿಬೇಕಾಗ್ಯದ. ಹೌದಾ? ಸಾಲಿ ಒಟ್ಟೆ ಕಲ್ತಲ್ಲ ಮಾಸ್ತರ, ಸಾಲಿ ಕಲಿಲಾರದೆ ಇವತ್ತು ಗುರುನಾಥದ ಯಾವ ಬುಕ್ಕ ಬರ್ದಾನ, ಯಾವ ಪುರಾಣ ಬರ್ದಾನ, ಒಂದು ಪುರಾಣ ಬಿಡ್ಲಾರ, ಅಷ್ಟು ಪುರಾಣ ಓದಿಬಿಟ್ಟ ಸಾಲಿ ಕಲ್ಯಾರ, ಅಷ್ಟು ಪುರಾಣ ಓದಿಬಿಟ್ಟು ಪುಣ್ಯಾತ್ಮ. ಅದು ನಿಮ್ಮ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಇರ್ಲಿ ಪುಣ್ಯಾತ್ಮರೇ. ಅದಕ್ಕ ಆರೇವಾಡಿ ಒಳಗೆ ಬಸ್ ಹಾರಿತು, ಬಸ್ ಹಾರಿದಕ್ಕೆ ಎಲ್ಲಿ ಹಾರಿತವೆ ಆರೇವಾಡಿ ಒಳಗೆ ಬಸ್ ಹಾರ್ತದ. ಬಸ್ಮ ಹೆಂಗ ಹುಟ್ಟಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರಿ, ಅವ್ರು ಭಂಡಾರ ಹುಟ್ಟಿದ ಕೇಳಿದೆ. ಭಂಡಾರ ಎಲ್ಲಿ ಹುಟ್ಟಿತ್ತು? ಶಾಂತ ಶಾಂತ ಕೂಲ್ ನಾವು. ಯಾಕಂದ್ರ ಭಂಡಾರ ಎಲ್ಲಿ ಹುಟ್ಟಿತು ಅಂತ ಕೇಳ್ತಾ ಇದ್ದ. ಬಸವಣ್ಣನ ಕುರುಳೊಳಗೆ ಹುಟ್ಟಿತು, ಬಸವಣ್ಣನ ಕುರುಳೊಳಗೆ ಹುಟ್ಟಿದ ಕೂಡ ಬಂದ ಹುಳಜಂತಿ ಒಳಗೆ ಹಾರಿತು, ಅಡಿಕೆರೆ ಒಳಗೆ ಹಾರಿತು ಅಂತ ಹೇಳಿದ್ರ ಮಯನ್ನ ಸಾಧ್ಯ ಇಲ್ಲ. ಎಟ್ಟ ಮೊಗಲಕ್ಕ ಈ ಭೂಮಿಗೆ ಎಟ್ಟ ಅಂತರ ಅದ ನೋಡು, ಅಷ್ಟ ಅಂತರ ಭಂಡಾರಕ್ಕ ನೀ ಹೇಳಕ್. ಅದಕ್ಕ ಬಸವಣ್ಣನ ಕುರುಳಾಗ ಹುಟ್ಟ್ಯಾದ. ಯಾವ ಕುರುಳಾಗ ಹುಟ್ಟ್ಯಾದ? ಚಿಟ್ಗೂರದಾಗ ಹುಟ್ಟ್ಯಾದ. ಹೌದಿಲ್ಲ? ಚಿಟ್ಗೂರದಾಗ ಹುಟ್ಟ್ಯಾದ. ಸ್ವಯಂಬ್ರಹ್ಮ ಅಂತಕ್ಕಂತ ಈ ನೀರು ನಿರಂಕಾರದಲ್ಲಿ, ಸ್ವಯಂಬ್ರಹ್ಮ ಅಂತಕ್ಕಂತ ನೀರು ನಿರಂಕಾರದಲ್ಲಿ ಲಗ್ನ ಆಗುವಂತ ಟೈಮದಲ್ಲಿ, ಹೌದಾ? ಲಗ್ನ ಆಗುವಂತ ಟೈಮಲ್ಲಿ ಏನ್ ಮಾಡಿದ ಬಸವಣ್ಣ?